ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಬನ್ನಿ ಇವತ್ತು ವಡಗಮ್ ಫ್ರೈಡ್ ರೈಸ್ ಮಾಡೋಣ. ಮೊದಲಿಗೆ ನಾನು ಒಂದು ದಪ್ಪ ತಳ ಪಾತ್ರೆ ಇಟ್ಟಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ವಡಗಮ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಎಲ್ಲ ಗಂದಗಿ ಅಂಗಡಿಗಳಲ್ಲೂ ಸಿಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಇದ್ರ ಫ್ರೈಡ್ ರೈಸ್ ಅಂದರೆ ನನಗೆ ಭಾರಿ ಇಷ್ಟ, ನನ್ನ ಮಕ್ಕಳಿಗೂ ಭಾರಿ ಇಷ್ಟ ಇದು. ಅದಕ್ಕೆ ನಿಮಗೂ ಇದನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆಯಾ ನೋಡೋಣ. ಸ್ವಲ್ಪ ಎಣ್ಣೆ ಕಾಯಬೇಕು. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ವಡಗಮ್ ತೋರಿಸ್ತಾ ಇದ್ದೀನಿ. ಹೀಗಿರುತ್ತೆ. ಇದರೊಳಗೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಹಿಂಗು ಎಲ್ಲ ಇರುತ್ತೆ. ಸೊ ನೀವು ಯಾವುದನ್ನು ಹಾಕೋ ಅವಶ್ಯಕತೆ ಇರಲ್ಲ. ಉಪ್ಪು ಸಹ ಅದರಲ್ಲೇ ಇರುತ್ತೆ. ನೋಡಿ, ಇಷ್ಟು ಹಾಕ್ಕೊಂಡು ನಾನು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಸ್ಟವ್ ಸಿಮ್ ಮಾಡ್ಕೊಂಬಿಡಿ, ಯಾಕಂದರೆ ತುಂಬ ಸೀದೋಗ್ಬಿಡುತ್ತೆ ತುಂಬ ಉರಿ ಆದರೆ. ಇದನ್ನು ಈ ಥರ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡಿ. ಬಿಸಿ ಅನ್ನ ಇದ್ರೂ ಚೆನ್ನಾಗಿರುತ್ತೆ, ಅಥವಾ ಅನ್ನ ತಣ್ಣಗಾಗಿದ್ರೂ ಚೆನ್ನಾಗಿರುತ್ತೆ. ಇದಕ್ಕೆ ಹಾಕ್ಕೊಂಡೀಗ ನೋಡಿ 1 ಬಟ್ಲಷ್ಟು ರೈಸ್ ಹಾಕ್ತಾಯಿದ್ದೀನಿ ನಾನು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರಲ್ಲಿ ಅನ್ನಕ್ಕೆಲ್ಲ ಮಸಾಲೆಲ್ಲ ಅಂಟ್ಕೋಬೇಕು. ಅದರೊಳಗೂ ಸ್ವಲ್ಪ ಎಣ್ಣೆ ಇರುತ್ತೆ. ಹಾಗೆ ಒಣಗಿದ ಮೆಣಸಿನ್ಕಾಯಿ, ತುಂಬ ಬೆಳ್ಳುಳ್ಳಿ ವಾಸನೆ, ಹಿಂಗು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಚಳಿಗಾಲಕ್ಕೆ ತುಂಬ ಸೂಪರಾಗಿರುತ್ತೆ. ನಿಮ್ಗೆ ಇನ್ನು ಸ್ವಲ್ಪ ಖಾರ ಬೇಕು ಅಂದರೆ ಕೆಂಪು ಮೆಣಸಿನ ಪುಡಿನ ಮೇಲೆ ಉದುರಿಸ್ಕೊಂಡು ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.